ಗೈಸ್, ನೀವು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ನ ನೋಡ್ತಾ ಇರ್ತೀರಾ. ಸೊ ನಿಮಗೆ ಡೌಟ್ ಇರುತ್ತೆ ಏನಪ್ಪ ಅಂದರೆ, ಇವ್ರಿಗೆ ಇಷ್ಟು ಮಿಲಿಯನ್ ಗಟ್ಟಲೆ ಲೈಕ್ಸು ಮತ್ತು ವ್ಯೂಸು ಬರುತ್ತಲ್ಲ, ಇವ್ರು ಎಷ್ಟು ಅರ್ನ ಮಾಡ್ತಾರೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಡೌಟ್ನ ಕ್ಲಿಯರ್ನ ಮಾಡ್ತೀನಿ. 1 ಲಕ್ಷ ವ್ಯೂಸ್ಗೆ ಮತ್ತು 10 ಲಕ್ಷ ವ್ಯೂಸ್ಗೆ ಎಷ್ಟು ಅರ್ನಿಂಗ್ಸ್ನ ಮಾಡ್ತಾರೆ ಯೂಟ್ಯೂಬರ್ಸು ಶಾರ್ಟ್ ವಿಡಿಯೋನ ಹಾಕಿ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ಇನ್ನು ಮೊದಲು ಏನು ಮಾಡ್ತೀನಪ್ಪ ಅಂದರೆ, YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಇದು YT ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಾಜು ಒಂದು ಕಂಟೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಲಾಂಗ್ ವಿಡಿಯೋಸು, ಕೆಳಗಡೆ ಶಾರ್ಟ್ ವಿಡಿಯೋಸು 2 ಸೆಕ್ಷನ್ ಬರ್ತಾ ಇದ್ದಾವೆ. ನಾವು ಇವಾಗ ಶಾರ್ಟ್ಸ್ ವಿಡಿಯೋದನ್ನ ಚೆಕ್ ಮಾಡಬೇಕು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ. ಶಾರ್ಟ್ ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಎನಾಲಿಟಿಕ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಪ್ಪ ಅಂದರೆ ನನಗೆ ಈ ಶಾರ್ಟ್ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ತೋರಿಸ್ತಾ ಇದೆ. ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 1.9 ಲ್ಯಾಕ್ ಅಂದರೆ 1,90,000 ವ್ಯೂಸ್ ಬಂದಿದೆ. ಇದಕ್ಕೆ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆಪ್ಪ ಅಂದರೆ ಈ ಒಂದು ವಿಡಿಯೋದಿಂದ ಇಲ್ಲಿ ಸ್ಕ್ರೋಲ್ ಮಾಡಿದಪ್ಪ ಅಂದರೆ ಇಲ್ಲಿ ಸಬ್ಸ್ಕ್ರೈಬರ್ ತೋರಿಸ್ತೇವೆ ನೋಡಿ, 167 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ಈ ಶಾರ್ಟ್ ವಿಡಿಯೋದಿಂದ ಇವಾಗ ಇದನ್ನ ರೆವಿನ್ಯೂ ನೋಡೋಣ. ಅಂದರೆ 1,90,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬಿಂದ ಶಾರ್ಟ್ ವಿಡಿಯೋಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ನಪ್ಪ ಅಂದರೆ ರೆವೆನ್ಯೂ ಸೆಕ್ಷನ್ಗೆ ಹೋದಪ್ಪ ಅಂದರೆ ಇಲ್ಲಿ ನೋಡಿ 1.11 ಅಂದರೆ $1.11 ಬಂದಿದೆ. ಇದನ್ನ ಇಂಡಿಯನ್ ರೂಪಾಯಿ ಕನ್ವರ್ಟ್ ಮಾಡಿ ನೋಡೋಣ, 1,90,000 ವ್ಯೂಸ್ಗೆ ಎಷ್ಟು ದುಡ್ಡು ಆಗುತ್ತೆ ಅಂತೇಳಿ. ಈಗ ನಾನು ಗೂಗಲ್ನ ಓಪನ್ ಮಾಡ್ಕೊತೀನಿ. ಗೂಗಲ್ನ ಓಪನ್ ಮಾಡ್ಕೊಂಡಪ್ಪ ಅಂದರೆ ಇವಾಗ ಇಲ್ಲಿ ಸರ್ಚ್ನ ಮಾಡ್ತೀನಿ $2 to INR ಅಂತೇಳಿ. ಸರ್ಚ್ ಮಾಡಿದಪ್ಪ ಅಂದರೆ ಸೊ ಡಾಲರ್ ಎಷ್ಟಿದೆ ಅಂದರೆ ಇಂಡಿಯನ್ ರೂಪಿ ಡಾಲರ್ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನಾನು ಸೆಲೆಕ್ಟ್ನ ಮಾಡ್ಕೊತೀನಿ. ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡು 1.11 ಅಂತ ಸರ್ಚ್ ಮಾಡಿದಪ್ಪ ಅಂದರೆ ಇಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ಶೋ ಆಗ್ತಾ ಇರುತ್ತೆ, ನೋಡ್ತಾ ಇರ್ಬೋದು. $1.11 ಅಂದರೆ ಬರೀ $105. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ 1,90,000 ವ್ಯೂಸ್ಗೆ ಯೂಟ್ಯೂಬ್ ಶಾರ್ಟ್ ಕಡೆಯಿಂದ ಎಷ್ಟು ಬರುತ್ತೆ ಅಂತೇಳಿ. ಬರೀ $105 ಮಾತ್ರನೇ ಬರೋದು. ನೀವು ಅನ್ಕೊಂಡಿರ್ತಾರ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿಗೆ ತುಂಬಾ ದುಡ್ಡು ಬರುತ್ತೆ ಅಂತೇಳಿ. ವ್ಯೂಸು ಮತ್ತು ಲೈಕ್ಸು ಬರುತ್ತೆ, ಆದರೆ ಸೊ ದುಡ್ಡು ಯಾವುದೇ ರೀತಿ ಹೆಚ್ಚಿಗೆ ಬರಂಗಿಲ್ಲ. ಇಲ್ಲಿ ನೋಡಿ 2 ಲಕ್ಷ ವ್ಯೂಸ್ಗೆ ಬರೀ $105 ಮಾತ್ರನೇ ಬಂದಿದೆ. ಹಾಗೆ ಮತ್ತೆ ಬ್ಯಾಕ್ ಬಂದಪ್ಪ ಅಂದರೆ ಇಲ್ಲಿ ಬ್ಯಾಕ್ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿದಪ್ಪ ಅಂದರೆ ಇವಾಗ ನೋಡಿ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಟೋಟಲ್ 1,90,000 ವ್ಯೂಸ್ಗೆ $105 ಬಂದಿದೆ. 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಶಾರ್ಟ್ ವಿಡಿಯೋನಲ್ಲಿ. ಸೊ ಈಗ ಎಷ್ಟು ಬಂದಿದೆಪ್ಪ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದಪ್ಪ ಅಂದರೆ ಇಲ್ಲಿ ನೋಡಿ ಎಂಗೇಜ್ ಅಂತ ತೋರಿಸ್ತಾ ಇದೆ. ಇಲ್ಲಿ 1,000 ವ್ಯೂಸ್ಗೆ $0.01. ಇನ್ನು ಇಂಡಿಯನ್ ರೂಪಾಯಿ ಕನ್ವರ್ಟ್ ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಮತ್ತೆ ಬ್ಯಾಕ್ ಬಂದು ಗೂಗಲ್ಗೆ ಹೋಗಿ ಸೊ ಇಲ್ಲಿ ನೋಡಿದಪ್ಪ ಅಂದರೆ 0.01 ಅಂತ ಸರ್ಚ್ ಮಾಡಿದಪ್ಪ ಅಂದರೆ ಬರೀ 95 ಪೈಸೆ ಮಾತ್ರ ಬರೋದು. $1 ಕೂಡ ಬರಲ್ಲ. 1,000 ವ್ಯೂಸ್ಗೆ ಶಾರ್ಟ್ ವಿಡಿಯೋನಲ್ಲಿ $1 ಕೂಡ ಬರೋಂಗಿಲ್ಲ, ಬರೀ 95 ಪೈಸೆ ಮಾತ್ರ ಬರುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯೂಟ್ಯೂಬ್ನಲ್ಲಿ 1 ಲಕ್ಷ ಮತ್ತು 1,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡುತ್ತೆ ಯೂಟ್ಯೂಬ್ ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.